ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶಾಂತ್. ನೋಡಿ ಸ್ನೇಹಿತರೆ, ನಮ್ಮೊಂದು ಭಾರತದ ಪ್ರಧಾನ ಮಂತ್ರಿ ಆದಂತ ನರೇಂದ್ರ ಮೋದಿ ಅವರು 2016ರಲ್ಲಿ ನೋಟ್ ಬ್ಯಾನ್ ಅನ್ನ ಮಾಡಿದ್ರು. ಈಗ ಮತ್ತೆ 2025ರಲ್ಲಿ ನೋಟ್ ಬ್ಯಾನ್ ಅನ್ನ ಮಾಡ್ತಿದ್ದಾರೆ. ಈ ಒಂದು ವಿಡಿಯೋ ನೋಡೇ ಇರ್ತಾರೆ. ಈಗಾಗಲೇ ಹಲವಾರು ಜನ ವಿಡಿಯೋ ನೋಡಿದಾರ. ಅಂದ್ರೆ ಇನ್ಸ್ಟಾಗ್ರಾಮ್ ದಲ್ಲಿ ವಿಡಿಯೋ ನೋಡಿದಾರ, ಯೂಟ್ಯೂಬ್ ದಲ್ಲಿ ವಿಡಿಯೋ ನೋಡಿದಾರ, ಕೆಲವು ಜನ ಚಾನಲ್ ನಲ್ಲಿ ವಿಡಿಯೋ ನೋಡಿದಾರ. ಈಗ ಈ ಒಂದು ಸುದ್ದಿ ನಿಮ್ಗೆ ಗೊತ್ತೇ ಇರತ್ತೆ. ಯಾವ್ಯಾವ ಒಂದು ನೋಟ್ ಬ್ಯಾನ್ ಮಾಡ್ತಿದಾರ ಅಂತ ಕೆಲವು ಜನ ಗೊತ್ತಿರತ್ತೆ. ₹100 ನೋಟನ್ನು ಬ್ಯಾನ್ ಮಾಡ್ತಿದ್ದಾರೆ. ಅದೇ ರೀತಿಯಾಗಿ ₹500 ನೋಟನ್ನು ಬ್ಯಾನ್ ಮಾಡ್ತಿದ್ದಾರೆ. ಯಾಕೆ ಬ್ಯಾನ್ ಮಾಡ್ತಿದ್ದಾರೆ, ಇದು ನಿಜವಾಗ್ಲೂ ಬ್ಯಾನ್ ಮಾಡ್ತಿದ್ದಾರೆ ಅಥವಾ PM ನರೇಂದ್ರ ಮೋದಿ ಅವರು ಯಾಕೆ ಈ ರೀತಿ ಹೇಳಿದ್ದಾರೆ, ಒಂದೊಂದ ತಿಳಿಸ್ಕೊಡ್ತೇನೆ. ಈಗ ಮತ್ತೆ ಏನಾದ್ರು ಬ್ಯಾನ್ ಮಾಡ್ತಂದ್ರೆ ಈಗ ಮತ್ತೆ ಎಲ್ಲೆಲ್ಲಿ ಹೂತಿಟ್ಟಿದ್ರೆ ಎಲ್ಲೆಲ್ಲಿ ಅಗದಿಟ್ಟಿದ್ರೆ ಎಲ್ಲ ನೋಟ್ ತೆಗಿಬೇಕಾಗತ್ತೆ. ಅಂದ್ರೆ ತುಂಬಾ ಈಗ ಪ್ರಾಬ್ಲಮ್ ಆಗಬಹುದು. ಎಲ್ಲ ಚೇಂಜ್ ಮಾಡಬೇಕಾಗತ್ತೆ. ಪ್ರತಿ ಒಂದು ₹100 ನೋಟನ್ನ ಚೇಂಜ್ ಮಾಡಬೇಕು. ಅದೇ ರೀತಿಯಾಗಿ ₹500 ಪ್ರತಿ ಒಂದು ಕೂಡ ಚೇಂಜ್ ಮಾಡಬೇಕಾಗತ್ತೆ. ಅದನ್ನ ₹500 ನೋಟ್ ತೆಗೆದು ಮತ್ತು ಅದೇ ರೀತಿಯಾಗಿ ಈ ಒಂದು ₹100 ನೋಟನ್ನ ತೆಗೆದು ರದ್ದು ಮಾಡಿ ಈಗ ₹350 ಹೊಸ ನೋಟನ್ನ ರಿಲೀಸ್ ಮಾಡ್ತಿದ್ದಾರೆ ಅಂತ ಹೇಳಿ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇರೋದು. ಒಂದೊಂದ ಮಾಹಿತಿ ಇರತ್ತೆ. ವಿಡಿಯೋ ಎಂಡವರೆಗೆ ನೋಡಿ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೇನೆ. ಮತ್ತೆ ಈ ಒಂದು ಯಾರು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಏನು ಅಂತ ಒಂದೊಂದ ತಿಳಿಸ್ಕೊಡ್ತೇನೆ. ನೋಡಿ, 2016ರಲ್ಲಿ ಈ ಒಂದು ನೋಟನ್ನ ಬ್ಯಾನ್ ಮಾಡಿದ್ರು. ಅಂದ್ರೆ 1000 ನೋಟನ್ನು ಬ್ಯಾನ್ ಮಾಡಿದ್ರು, ₹500 ನೋಟನ್ನ ಬ್ಯಾನ್ ಮಾಡಿದ್ರು. ಅಲ್ಲಿ ಎಷ್ಟು ಕಷ್ಟ ಆಗಿದೆ ಅಂತ ನಿಮ್ಗೆ ಗೊತ್ತೇ ಇರತ್ತೆ. 1000 ನೋಟನ್ನ ಬ್ಯಾನ್ ಮಾಡಿದ್ರು ಮತ್ತೆ 1000 ನೋಟು ಮತ್ತೆ 500 ನೋಟನ್ನ ಬ್ಯಾನ್ ಮಾಡಿದ್ರು 2016ರಲ್ಲಿ. ಈಗ ನೋಡಿ ಸ್ನೇಹಿತರೆ, ಈಗ ಮತ್ತೆ 2025ರಲ್ಲಿ ಮತ್ತೆ ಬ್ಯಾನ್ ಮಾಡ್ತಿದಾರೆ ಅಂತೆ. ಈಗ ಬರ್ತಾ 2000 ನೋಟ್ ಕೂಡ ಬ್ಯಾನ್ ಮಾಡಿದ್ದಾರೆ. ಅದೆಲ್ಲಿ ಕೂಡ ಕೆಲವು ಕಡೆ ಈಗ ಎಲ್ಲ ಕಡೆ ನೋಡ್ತಾ ಇರ್ಬೋದು, ಹೆಚ್ಚು ಕಾಣಿಸೋದಿಲ್ಲ. ಬ್ಯಾಂಕ್ ನಲ್ಲಿ ಅಷ್ಟೇ ಕಾಣಿಸುತ್ತೆ. ಅದು ಕೂಡ ಕೆಲವು ಜನ ತಗೊಳ್ಳೋದಿಲ್ಲ. ಈಗ ಅದು ಕೂಡ ಬ್ಯಾನ್ ಆಗಿದೆ. ಸೆಪ್ಟೆಂಬರ್ ತನಕ ಅವಕಾಶ ಇತ್ತು. 2024 ಸೆಪ್ಟೆಂಬರ್ ತನಕ ಅವಕಾಶ ಇತ್ತು ಮತ್ತೆ ವಾಪಸ್ ಕೊಡೋದಕ್ಕೆ. ಅಲ್ಲಿಂದ ಎಲ್ಲ ಬಂದ್ ಆಗಿದ್ದಾವೆ. ಈಗ ಮತ್ತೊಂದು ಹೊಸ ವೈರಲ್ ಆಗ್ತಾ ಇದೆ ನ್ಯೂಸ್. ಅಂದ್ರೆ ₹350. ಅದೇ ರೀತಿಯಾಗಿ ಈಗ ₹5 ನೋಟನ್ನ ರಿಲೀಸ್ ಮಾಡಿದಾರ ಅಂತ ಹೇಳಿ. ನೋಡಿ ಸ್ನೇಹಿತರೆ, ನಮ್ಮ ಒಂದು ಭಾರತೀಯ RBI ನೇಮಕಾತಿ ಪ್ರಕಾರ ಈ ಒಂದು ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿ ಕೆಲವು ಜನ ನ್ಯೂಸ್ ಹಬ್ಬುತ್ತಿದ್ದಾರೆ ಅಂತ ಹೇಳಿ ಒಂದು ಗೈಡ್ಲೈನ್ ಪ್ರಕಾರ ತಿಳಿಸ್ಕೊಟ್ಟಿದ್ದಾರೆ. ನೋಡಿ, ಒಂದ್ ಹೇಳ್ಬೇಕಂದ್ರೆ ನಿಮಗೆ, ಈಗ ನಮ್ಮ ಒಂದು ಕರ್ನಾಟಕ ರಾಜ್ಯ ಆಗ್ಬೋದು, ಇಡೀ ಭಾರತದಲ್ಲಿ ಯಾವ್ಯಾವ ಒಂದು ನೋಟ್ ಚಾಲ್ತಿಯಲ್ಲಿದೆ ಅಂದ್ರೆ ₹500 ನೋಟ್ ಆಗ್ಬೋದು, ಅದೇ ರೀತಿಯಾಗಿ ₹20 ನೋಟು, ₹50 ನೋಟು, ₹100 ನೋಟು, ಅದೇ ರೀತಿಯಾಗಿ 200, 500 ಇಷ್ಟು ಬಿಟ್ಟು 1000 ನೋಟ್ ಚಾಲ್ತಿಯಲ್ಲಿಲ್ಲ, 2000 ನೋಟ್ ಚಾಲ್ತಿಯಲ್ಲಿಲ್ಲ, ₹500 ನೋಟ್ ಚಾಲ್ತಿಯಲ್ಲಿದೆ. ಅದೇ ರೀತಿಯಾಗಿ 1000, 2250 ಈ ರೀತಿ ಯಾವುದೇ ಚಾಲ್ತಿಯಲ್ಲಿಲ್ಲ. ಬರೀ 500, 200, ₹10, ₹20, ₹50, ₹100, ₹5 ಇಷ್ಟು ಬಿಟ್ಟು ಯಾವುದೇ ನೋಟ್ ಚಾಲ್ತಿಯಲ್ಲಿಲ್ಲ. ಈಗ ಮತ್ತೊಂದು ಹೊಸ ನೇಮಕಾತಿ ಈ ಒಂದು ಪ್ರಕ್ರಿಯೆ ಮೂಲಕವಾಗಿ ಈಗ ಮತ್ತೊಂದು ಏನ್ ತಿಳಿಸ್ಕೊಡ್ತಿದಾರೆ ಅಂದ್ರೆ ₹350 ನೋಟು ಹೊಸ ಬಂದಿದೆ, ಅದನ್ನ ಪರ್ಚೇಸ್ ಮಾಡಿ ಅಂತ ಹೇಳಿ ಹೇಳ್ತಿದ್ದಾರೆ ಅಂತ ಹೇಳಿ ಒಂದು ನ್ಯೂಸ್ ಕೂಡ ನೋಡಿದ್ದಾರೆ. ಇನ್ನೊಂದು ಹೇಳ್ಬೇಕಂದ್ರೆ ₹500 ನೋಟ್ ಬಂದಿದೆ ಅಂತ ಹೇಳಿ ಹೇಳ್ತಿದ್ದಾರೆ. ಆದ್ರೆ ಈಗ ಬಂದಿರುವಂತ ಮಾಹಿತಿ ಪ್ರಕಾರ RBI ತಿಳಿಸ್ಕೊಟ್ಟಿದೆ. ಅದೇನಂದ್ರೆ ಈ ಒಂದು ನೋಟು ಪಕ್ಕ ಸುಳ್ಸುದಿದ್ದಾವೆ. ₹350 ನೋಟ್ ರಿಲೀಸ್ ಮಾಡಿಲ್ಲ RBI. ಕೇಂದ್ರ ಸರ್ಕಾರದ PM ನರೇಂದ್ರ ಮೋದಿ ಅವರು ಯಾವುದೇ ನೋಟನ್ನ ರದ್ದು ಮಾಡ್ತಾ ಇಲ್ಲ. ಈಗ ಏನ್ ನ್ಯೂಸ್ ನೋಡ್ತಾ ಇದಾರಲ್ಲ, ಕೆಲವು ಕಡೆ ವೈರಲ್ ಆಗಿದ್ದಾವೆ. ಆ ಒಂದು ನ್ಯೂಸ್ ಎಲ್ಲ ಫೇಕ್ ಆಗಿದೆ. ದಯವಿಟ್ಟು ಅಂತ ಒಂದು ನ್ಯೂಸ್ ಯಾರು ಕೂಡ ನಂಬಕ್ ಹೋಗ್ಬೇಡಿ. ಹೊಸದಾಗಿ ಯಾವುದೇ ನೋಟನ್ನ ರಿಲೀಸ್ ಮಾಡಿಲ್ಲ, ಯಾವುದೇ ನೋಟು ಬಂದ್ ಮಾಡಿಲ್ಲ. ಈಗ ₹350 ನೋಟ್ ಮಾಡಿದಾರೆ, ಚಾಲ್ತಿ ಮಾಡಿದ್ದಾರೆ, ರಿಲೀಸ್ ಮಾಡಿದ್ದಾರೆ ಅಂತ ಹಬ್ತಾ ಇದೆ ನ್ಯೂಸ್. ಅಂತ ಒಂದು ನ್ಯೂಸ್ ಯಾರು ಕೂಡ ನಂಬಬೇಡಿ. ಮತ್ತು ಹೊಸದಾಗಿ ₹500 ನೋಟು ನಿಮ್ಮ ಕಡೆ ಏನಾದ್ರು ಬತ್ತಂದ್ರೆ ಯಾರು ಕೂಡ ತಗೋಬೇಡಿ. ಹೊಸದಾಗಿ ₹350 ನೋಟ್ ಏನಾದ್ರು ಬತ್ತಂದ್ರೆ ಯಾರು ಕೂಡ ತಗೊಳ್ಬೇಡಿ. ಅದು ಫೇಕ್ ಆಗಿರತ್ತೆ. RBI ಗೈಡ್ಲೈನ್ ಅಲ್ಲಿ ಆ ಒಂದು ನೋಟು ರಿಲೀಸೇ ಮಾಡಿಲ್ಲ. ಆ ಒಂದು ನೋಟ್ ಏನಾದ್ರು ನಿಮ್ ಕೈಯಲ್ಲಿ ಕಾಣಿಸ್ತಾ ಅಂದ್ರೆ ಪೊಲೀಸರು ಒದ್ದು ಒಳಗೆ ಹಾಕ್ತಾರೆ. ನಿಮ್ಗೆ ಆ ಒಂದು ಮೂಲದ ಯಾರು ಕೊಟ್ಟಿದ್ದಾರೆ ಅದೆಲ್ಲ ಚೆಕ್ ಮಾಡೋ ಸಲುವಾಗಿ ಒದ್ದು ಒಳಗೆ ಹಾಕಿ ನಿಮಗೆಲ್ಲ ವಿಚಾರಣೆ ಮಾಡೋ ಸಾಧ್ಯತೆ ಇರತ್ತೆ. ಅಂತ ನೋಟ್ ಯಾರು ಕೂಡ ತಗೋಬೇಡಿ. ದಯವಿಟ್ಟು ನಮ್ಮ ಒಂದು ಭಾರತದಲ್ಲಿ ₹5, ₹10, ₹20, ₹50, ₹100, ₹200, ₹500 ಇಷ್ಟು ಬಿಟ್ಟು ಯಾವುದೇ ನೋಟ್ ಚಾಲ್ತಿಯಲ್ಲಿಲ್ಲ. ಯಾವುದೇ RBI ರೂಲ್ಸ್ ಅಲ್ಲಿ ಹೇಳಿ ಹೊಸ ನೋಟ್ ರಿಲೀಸ್ ಮಾಡಿಲ್ಲ ಮತ್ತು ನೋಟ್ ಕೂಡ ರದ್ದು ಮಾಡಿಲ್ಲ. ಅದೇ ರೀತಿಯಾಗಿ ಯಾವುದೇ ಕಾರಣಕ್ಕೂ PM ನರೇಂದ್ರ ಮೋದಿ ಅವರು ಕೂಡ ಯಾವುದೇ ಸ್ಪಷ್ಟನೆ ಕೊಟ್ಟಿಲ್ಲ. ಈಗೇನ್ ನೋಡ್ತಾ ಇದಾರೆ ಬೇರೆದರಲ್ಲಿ ಅದು ಪಕ್ಕ ಸುಳ್ಳು ಸುದ್ದಿ ಆಗಿರುತ್ತೆ. ಯಾರು ಕೂಡ ನಂಬೇಡಿ. ನಿಮ್ಮೊಂದು ಸ್ನೇಹಿತರಿಗೆ ವಿಡಿಯೋ ಶೇರ್ ಮಾಡಿ.